ನಿನ್ನ ಜೊತೆ ಮಾತಾಡಬೇಕು, ನಿನ್ನನ್ನು ತಬ್ಬಿ ಮುದ್ದಾಡಬೇಕು, ಯಾವಾಗಲೂ ನಿನ್ನ ಭುಜ ತಟ್ಟ ಜೊತೆಗಿರಬೇಕು ಅನ್ನೋ ನನ್ನ ಅಷ್ಟು ವರ್ಷಗಳ ಆಸೆನೆಲ್ಲ ನನ್ನ ಜೊತೆಯಲ್ಲ ಇಟ್ಕೊಂಡು ಮುದ್ದಾಡ್ತಿದ್ದೀನಿ ಕಣೋ. ಅದು ಯಾವಾಗ ಈಡೇರುತ್ತೋ ಗೊತ್ತಿಲ್ಲ. ಅಲ್ಲಿವರೆಗೂ ನಾನು ಬದುಕಿರ್ತೀನಿ ಅನ್ನೋ ಗ್ಯಾರಂಟಿನೇ ಹೋಗ್ಬಿಟ್ಟಿದೆ ಈ ಜೀವಕ್ಕೆ. ದೀಪ, ಇಷ್ಟೊತ್ತಾಯ್ತು, ಇನ್ನು ಒಳಗಡೆ ಅಣ್ಣ ಚೀರು ಏನಾಗಿರೋ ಗೊತ್ತಾಗ್ತಿಲ್ಲ. ಹೋಗಿ ನೋಡ್ಕೊಂಡ್ ಬರ್ತೀಯಮ್ಮ? ಹ್ಞೂ ಚಿಕ್ಕ ಮಾವ, ಹೋಗಿ ನೋಡ್ಕೊಂಡು ಬರ್ತೀನಿ. ಅಕ್ಕ ಬನ್ನಿ. ನೀನು ಚೆನ್ನಾಗಿ ಓದಲಿ, ಇಂಡಿಪೆಂಡೆಂಟ್ ಆಗಲಿ ಅನ್ನೋ ಉದ್ದೇಶದಿಂದ ನಾನು ನಿನ್ನನ್ನು ಹಾಸ್ಟೆಲ್ಗೆ ಸೇರಿಸಿದ್ನೇ ಹೊರತು ಬೇರೆ ಯಾವ ದುರುದ್ದೇಶದಿಂದನೂ ಅಲ್ಲ. ನೋಡು, ನಿನಗೆ ನಾನು ಮಾಡಿದ್ದು ಅಂತ ದೊಡ್ಡ ತಪ್ಪು ಅನಿಸಿದ್ರೆ ನನಗೆ ಯಾವ ಶಿಕ್ಷೆ ಬೇಕಾದರೂ ಕೊಡೋಣ. ಆದರೆ ನನ್ನ ಜೊತೆ ಮಾತ್ರ ಇರಬೇಡ. ನನ್ನ ಜೀವನದಲ್ಲಿ ನನಗೆ ಉಳಿದಿರೋದು ಎರಡೇ ಆಸೆ. ಒಂದು, ಅರ್ಚನನ ಮದುವೆ ಮಾಡಬೇಕು. ಇನ್ನೊಂದು, ನೀನು ನನ್ನ ಜೊತೆ ಮೊದಲನೇ ಥರನೇ ಇರಬೇಕು ಅನ್ನೋದು. ಹೇಳುವಾಗ ಈ ಆಸೆ ಈಡೇರುತ್ತಾ? ನಾನು ಅಷ್ಟೊತ್ತಿಂದ ಮಾತಾಡ್ತಾ ಇದ್ರು ನಿನ್ನ ಬಾಯಿಂದ ಒಂದೇ ಒಂದು ಮಾತು ಬರಲಿಲ್ವಲ್ಲೋ? ಯಾಕಪ್ಪ ನನ್ನ ಕಂಡ್ರೆ ನಿನಗೆ ಅಷ್ಟೊಂದು ದ್ವೇಷ ಅಲ್ವೋ? ನನ್ನ ಮನಸ್ಸಲ್ಲಿರೋದನ್ನೆಲ್ಲ ಹೇಳ್ಕೊಂಡ್ರು ಇನ್ನೂ ನನ್ನ ಮೇಲೆ ಕೋಪ ಕಡಿಮೆ ಆಗಿಲ್ವೇನೋ? ನಿನ್ನ ಕಾಲಿಗೆ ಕ್ಷಮೆ ಕೇಳೇನೋ?